ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಂತ್ರಾಲಯದಲ್ಲಿ ಸಂಕಲ್ಪವನ್ನ ಮಾಡಿದ್ದಾರೆ. ಇನ್ನು ಈ ಕಡೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಯತೀಂದ್ರ. ಡಿಕೆ ಶಿವಕುಮಾರ್ ಸಂಕಲ್ಪದ ಬೆನ್ನಲ್ಲೇ ಹೊಸ ದಾಳವನ್ನು ಉರುಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ನಮ್ಮ ನಾಯಕ ಅಂತ ಕೂಡ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಎದುರಲ್ಲೇ ಬಹುಪರಾಕ್ ಹಾಕಿದ್ದಾರೆ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಹಾಗಾದ್ರೆ ಖಚಿತಾನ ಅನ್ನುವಂತಹ ಪ್ರಶ್ನೆ ಮತ್ತೆ ಚರ್ಚೆಗೆ ಬಂದಿದೆ. ತಮ್ಮ ತಂದೆ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅಂತ ಕೂಡ ಹೇಳ್ತಾರೆ. ಯತೀಂದ್ರ ಸುಳಿವು ಕೊಟ್ಟಿದ್ದು ಮುಂದಿನ ಸಿಎಂ ಬಗ್ಗೆನಾ? ಯತೀಂದ್ರ ಸಿದ್ದರಾಮಯ್ಯ ಹೊಸ ದಾಳವನ್ನ ಉರುಳಿಸಿದ್ರ ಮರ್ಮವೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಹುಡುಕೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯನವರ ಬಣ ಕೂಡ ಮುಂದಾಗಿದೆ. ಅಹಿಂದ ನಾಯಕತ್ವದ ದಾಳವನ್ನ ಉರುಳಿಸಿದ್ರ ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಇದರಲ್ಲಿ ಯಾರಿಗೆ ಸಂದೇಶ ಅಡಗಿದೆ ಅಥವಾ ಒತ್ತಡ ಹೇರುವಂತಹ ತಂತ್ರದ ಭಾಗನ? ಸಹಜವಾಗಿ ಒಂದು ರೀತಿಯ ಸಂದೇಶ ರವಾನಿಸುವ ಪ್ರಯತ್ನ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಂದಿನ ನಾಯಕತ್ವದ ವಿಚಾರ ಬಂದಾಗ ಅದು ಸೈದ್ಧಾಂತಿಕವಾಗಿರ್ಬೇಕು, ವೈಚಾರಿಕತೆಯನ್ನು ಹೊಂದಿರಬೇಕು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ರೀತಿಯಲ್ಲೇ ವೈಚಾರಿಕವಾಗಿರುವಂತ ಕ್ಲಾರಿಟಿ ಇರುವಂತವರಾಗಿರ್ಬೇಕು ಅನ್ನುವಂತ ಒಂದು ಮಾತದು. ಆ ಮಾತು ಎಲ್ಲಿಗೆ ಅನ್ವಯ ಆಗುವಂಥದ್ದು ಅನ್ನುವಂಥದ್ದು ಕೂಡ ಪ್ರಶ್ನೆ. ಆ ಪ್ರಶ್ನೆ ಅಹಿಂದ ನಾಯಕತ್ವದ ವಿಚಾರಕ್ಕೆ ಬಂದು ನಿಲ್ಲುತ್ತಾ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಆ ವಿಚಾರ ಈಗ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇತ್ತ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ಬೇರೆ ಏನು ವಿಚಾರ ಅಂತ ನೋಡೋದಾದ್ರೆ ಪವರ್ ಶೇರಿಂಗ್ ನ ವಿಚಾರ ಇದೆ, ಅಥವಾ ಸಿಎಂ ಬದಲಾವಣೆ ಅನ್ನುವಂಥ ಮಾತು ಚರ್ಚೆಯಲ್ಲಿ ಇರುವಂತದ್ದು. ಹಾಗೇನಾದ್ರೂ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಅವರ ಉತ್ತರಾಧಿಕಾರಿಯಾಗಿರ್ಬೇಕಾಗಿರುವಂತವ್ರು, ಅವರಷ್ಟು ವೈಚಾರಿಕ ಬದ್ಧತೆ ಆಗಿರುವಂತವ್ರು, ಅವರ ನೇತೃತ್ವದಲ್ಲಿ ನಾವು ಕೂಡ ಮುಂದುವರಿತೀವಿ ಅನ್ನುವಂಥದ್ದು ಒಂದು ಪರೋಕ್ಷ ಸಂತೋಷವನ್ನ ರವಾನಿಸುವಂತ ಪ್ರಯತ್ನದ ಭಾಗವೇ ಇದ್ದಂತೆ ಕಾಣಿಸ್ತಾ ಇದೆ. ಹಾಗೇನಾದ್ರೂ ನಾಯಕತ್ವದ ವಿಚಾರ ಬದಲಾವಣೆಯ ವಿಚಾರ ಬಂದಾಗ ಕೇವಲ ಡಿಸಿಎಂ ಒಬ್ಬರೇ ಇರ್ತಾರ ಅಲ್ಲಿ ಆ ಬದಲಾವಣೆಯ ವಿಚಾರದಲ್ಲಿ, ಆ ಸ್ಥಾನದಲ್ಲಿ ಎನ್ನುವಂಥದ್ದು ಕೂಡ ಪ್ರಶ್ನೆ. ಹಾಗಲ್ಲ, ಅದು ಇನ್ನೂ ಬೇರೆ ಬೇರೆ ಇರ್ತಾರೆ ಅನ್ನೋದಾದ್ರೆ ಆ ಸಿದ್ದರಾಮಯ್ಯ ಬಣದಿಂದ ಯಾರು ಅನ್ನುವಂಥ ಕ್ಲಾರಿಟಿ ಕೊಡುವಂತ ಪ್ರಯತ್ನನ, ಅಥವಾ ಒಂದು ಪರೋಕ್ಷವಾಗಿ ಇಷ್ಟನ್ನು ಹೇಳಿಟ್ರೆ ಮುಂದಿನ ಲೆಕ್ಕಾಚಾರದಲ್ಲಿ ಏನಾದರೂ ತೀರ್ಮಾನ ಕೈಗೊಳ್ಳಬೇಕಂತ ಸಂದರ್ಭ ಬಂದಾಗ, ಅಥವಾ ಎದುರಾಳಿ ಯಾರು ಅಂತ ಬಿಂಬಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾದಾಗ ಅದು ದಲಿತ ಸಿಎಂ ಸೇರಿದಂತೆ ಬೇರೆ ಬೇರೆ ದಾಳಗಳನ್ನ ಉರುಳಿಸಲಿಕ್ಕೆ ಹೆಸರು ಸೂಕ್ತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಅಳದು ತೂಗಿ ಮಾತುಗಳನ್ನ ಆಡಿದ್ರೆ ಯತೀಂದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ದಿವ್ಯಜ್ಯೋತಿ.